ಇನ್ನು ಉತ್ತರ ಕನ್ನಡದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಈಗ ಅಬ್ಬರಿಸ್ತಾ ಇದ್ದಾರೆ. ಜನಾಶೀರ್ವಾದ ಮಾಡ್ತಾರೆ ಅಂತ ಭರವಸೆ ನನಗಿದೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಚಾರದ ಸಭೆಗಳಲ್ಲಿ ಸಾಕಷ್ಟು ಜನರು ಸೇರ್ತಾ ಇದ್ದಾರೆ. ಹಾಗಾಗಿ ಅಪಾರ ಜನಸಂಖ್ಯೆ ಸೇರ್ತಾ ಇರೋದ್ರಿಂದ ಜನರ ಆಶೀರ್ವಾದ ನನಗೆ ಸಿಗುತ್ತೆ. ಎಲ್ಲಾ ಸಭೆಗಳಲ್ಲೂ ಕೂಡ ಜನರು ಸ್ಪಂದಿಸ್ತಿದ್ದಾರೆ, ಮಹಿಳೆಯರು ಬರ್ತಿದ್ದಾರೆ. ಹಾಗಾಗಿ ಗೆಲ್ತೀವಿ. ಜನರು ಹಲವು ಸಮಸ್ಯೆಗಳನ್ನ ನನ್ನ ಬಳಿ ಹೇಳ್ಕೊಳ್ತಿದ್ದಾರೆ. ಜ್ವಲಂತ ಸಮಸ್ಯೆಗಳನ್ನ ನಾನು ಬಗೆಹರಿಸುವ ಭರವಸೆಯನ್ನ ಕೂಡ ಕೊಡ್ತೇನೆ. ಉದ್ಯೋಗ, ಅರಣ್ಯ ಅತಿಕ್ರಮಣದಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಿದೆ. ಈ ಹಿಂದೆ ಸಂಸದರಾದವರು ಜನರ ಬಳಿ ಬಂದಿದ್ದೇ ಇಲ್ಲ, ಸಮಸ್ಯೆಗಳನ್ನ ಕೇಳೇ ಇಲ್ಲ. ಉತ್ತರ ಕನ್ನಡದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ನಿತ್ಯವೂ ಕೂಡ ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇರೋದು. ಇವತ್ತು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಈಗ ನನ್ನ ಜೊತೆ ಇದ್ರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರಿ, ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಏನ್ ಅನಿಸ್ತದೆ? ಯಾಕಂತಂದ್ರೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರೇ ತಾವಾಗೆ ಮಾತಾಡ್ತಾ ಇದ್ದಾರೆ. ತಮಗೆ ಏನ್ ಅನಿಸ್ತಾ ಇದೆ? ಇವತ್ತು ಕುಮಟಾ ಕ್ಷೇತ್ರ ಅಲ್ಲಿ 4-5 ಕಾರ್ಯಕ್ರಮ ನಾವು ದೇಶಪಾಂಡೆ ಸಾಹೇಬ್ರ ಜೊತೆ ಮತ್ತೆ ಮಂಕಾಳು ವೈದ್ಯ ಅವ್ರ ಜೊತೆ ಉಸ್ತುವಾರಿ ಮಂತ್ರಿ ಜೊತೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಒಂದು ಮಾತಂತ 1000 ಹೆಣ್ಮಕ್ಳು ಬಂದಿದ್ರು. ಸೊ ಅವ್ರ ಮುಖದಲ್ಲಿ ಆ ಖುಷಿ ನೋಡಿಕೊಂಡು ಬಹಳ ಒಂದು ಹೆಮ್ಮೆ ವಿಷಯ ಅನ್ಸುತ್ತಾ ಇದೆ. ಯಾಕೆಂದ್ರೆ ಜನರ ಪರ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಆ ಬಡವ್ರ ಜನಕ್ಕೆ ಬಾಯಿಯಿಂದ ಬರ್ತಕ್ಕಂಥ ವಿಶ್ವಾಸ, ಅವನ್ನ ನಿರ್ಧಾರ ಏನ್ ಅವರು ಕಣ್ಣಲ್ಲಿ, ಅವರು ಮುಖ ಅಲ್ಲಿ ಕಾಣ್ತಾ ಇದ್ರು, ಅದು ಬಹಳ ಸಮಾಧಾನವಾಗಿ ವಿಷಯ. ಇವತ್ತು ಪ್ರಚಾರದ ಬಹುಶಃ ತಿಂಗಳ ದಿನಗೆ ಆಗ್ತಾ ಇದೆ. ನಮೀಗ ನೀವು ಪ್ರಚಾರ ಮಾಡೋದ್ರ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ. ಯಾಕಂತಂದ್ರೆ ಮಹಿಳೆಯರು ತಮ್ಮ ಬಳಿಗೆ ಬಂದ್ಕೊಂಡು ಅವರ ಸಮಸ್ಯೆಗಳೇನಿದಾವೆ ಅದನ್ನ ಹೇಳ್ಕೊಳ್ತಾ ಇದ್ರು. ತಾವೀಗ ಅಭ್ಯರ್ಥಿ ಆಗಿದ್ರಿ, ಈ ಸಂದರ್ಭದಲ್ಲಿ ಜನ ಬಂದು ನಿಮ್ಮ ಬಳಿ ಅಂದ್ರೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ಯಾರು ರೀತಿ ಎಂಪಿಗಳೇನು ಕೆಲಸ ಮಾಡಿಲ್ಲ ಅಂತ ಅನಿಸ್ತಾ ಇದೆಯಾ, ಹೇಗೆ ಅಂತ? ಸಾಕಷ್ಟು ಮಹಿಳೆಯರು, ಯುವಕರು ಬಂದು ಅವರು ಏನು ಕಷ್ಟ ಇದೆ, ದುಃಖ ಇದೆ, ಒಬ್ರು ತಾಯಿ ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ತಾಯಿಗೆ ಅಟ್ಲೀಸ್ಟ್ ನಮ್ಮ ಕಷ್ಟ ಏನಿದೆ ತಿಳ್ಕೊಳ್ಳೋಣ ಅಂತ ಆ ನಿಟ್ಟಿನಲ್ಲಿ ಒಂದು ಅಳಿವು ನನ್ನ ಮುಂದೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ತಾಯಿ ಕಡೆ ಏನಂತ ಕೇಳಿದ್ರೆ ಒಂದು ವಿಶ್ವಾಸ ಇರ್ತದೆ, ಇವತ್ತು ಇಲ್ಲ ಅಂದ್ರೆ ನಾಳೆ ಅವರು ಕೊಡ್ತಾರೆ ಅಂತ. ಯಾಕೆಂದ್ರೆ ಇಷ್ಟು ಸ್ವಂತಗೆ ಕಷ್ಟ ಆಗಿದ್ರೆ ಕೂಡ ಈಗ ನಮ್ಮ ತಾಯಿ ಏನಿದೆ ಅವರು ಏನಂತ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಸಾಕಷ್ಟು ಹೆಣ್ಮಕ್ಳು ಅಲ್ಲಿಂದ ಬರ್ತಾ ಇದೆ. ಸೊ ಈಗ ಅಭ್ಯರ್ಥಿಯಾಗಿ ಅಂತ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಖಂಡಿತ ಬರಲ್ಲ. ಬಟ್ ಆದ್ರೆ ಒಂದು ಕಿವಿ ಮಾತು ಅವ್ರದ್ದು ಹೇಳಿದ್ರೆ ಕೂಡ ಆ ಒಂದು ಸಮಾಧಾನ ಅವ್ರ ಮುಖ ಮೇಲೆ ಏನ್ ಆಗ್ತದೆ ಅದು ಕನಿಷ್ಠ ಬಹುಶಃ 1 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಬಹುಶಃ ಇಲ್ಲಿ ಇರ್ತಕ್ಕಂಥ ಸಂಸದರು ಇರಲಿ, ಶಾಸಕರು, ಈ ನಮ್ಮ ಕ್ಯಾಂಡಿಡೇಟ್ ಏನಾಗಿದ್ದಾರೆ 6 ಬಾರಿ ಶಾಸಕರು ಆಗಿದ್ದಾರೆ. ಆದ್ರೆ ಜನ ಹೇಳ್ತಾ ಇದ್ದಾರೆ ನಮ್ಮ ಸಿರ್ಸಿ ಭಾಗದಲ್ಲಿ, ನಮ್ಮ ಅಂಕೋಲಾ ಭಾಗದಲ್ಲಿ ಇವರಿಗೆ ಭೇಟಿ ಮಾಡಲಿಕ್ಕೆ ಕೂಡ ಸಾಕಷ್ಟು ಕಷ್ಟ ಇತ್ತು. ಸ್ಪೀಕರ್ ಸ್ಥಾನದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಮಂತ್ರಿ ಆಗಿದ್ದಾರೆ, ಸಚಿವರು ಆಗಿ ಒಂದು ಸ್ಕೂಲ್ ರೂಮ್ ಕೂಡ ನಮ್ಮ ಹಳ್ಳಿಯಲ್ಲಿ ಕೊಟ್ಟಿಲ್ಲ ಅಂತ ಮಾತು ಜನರ ಬಾಯಿಂದ ಬರ್ತಾ ಇದೆ. ಇನ್ನು ಲೆಕ್ಕಾಚಾರ ನಾನು ನೋಡಿಲ್ಲ. ಬಹುಶಃ ಲೆಕ್ಕಾಚಾರ ನೋಡಿದ್ರೆ ಕನಿಷ್ಠ ಸಚಿವರ ಸ್ಥಾನ ಇಂತ ದೊಡ್ಡ ಸ್ಥಾನಲ್ಲಿ ಇರ್ತಕ್ಕಂಥ ಜಿಲ್ಲೆಗೆ ಏನ್ ಕೊಡುಗೆ ಮಾಡಿದ್ದಾರೆ ಆ ಟೈಮ್ನಲ್ಲಿ ಖಂಡಿತವನ್ನ ಅಭ್ಯಾಸ ಮಾಡೋದು, PhD ಮಾಡೋದು ವಿಷಯ ಬರ್ತಾ ಇದೆ ಮುಂದೆ. PhD ಇಲೆಕ್ಷನ್ ಆಗಿದ್ಮೇಲೆ ಅದ್ರ ಮೇಲೆ ಕೂಡ PhD ಮಾಡೋಣ. ಏನಂತ ಮಾಡಿದ್ದಾರೆ ಅವರು ಕೂಡ ತಗೊಂಡ್ ಬರ್ಲಿ, ನಾವು ಕೂಡ ತಗೊಂಡ್ ಬರ್ತೀವಿ. ನಾನು ಕೂಡ ಇದೇ ಜಿಲ್ಲೆಯವನಾಗಿರೋದ್ರಿಂದ ಈ ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ಯಾಕಂದ್ರೆ ಮಲೆನಾಡಿದೆ, ಅಂದ್ರೆ ಕರಾವಳಿ ಪ್ರದೇಶ ಇದೆ, ಬಯಲು ಸೀಮೆ ಇದೆ, ಜೊತೆಗೆ ಸಾಕಷ್ಟು ಪುಣ್ಯಕ್ಷೇತ್ರಗಳು ಕೂಡ ಈ ಒಂದು ಜಿಲ್ಲೆಯಲ್ಲಿ ಒಳಗೊಂಡಿದೆ. ಆದ್ರೆ ಪ್ರವಾಸೋದ್ಯವನ್ನ ಅಂದ್ರೆ ಇಂಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳೆಲ್ಲ ಒಂದ್ ಕಡೆ ವಿಫಲ ಆಗಿದ್ದಾರೆ ಅನ್ನುವಂಥ ಜನರ ಮನಸ್ಸಲ್ಲಿ ಇರುವಂತದ್ದು. ಜೊತೆಗೆ ನಿರುದ್ಯೋಗ ಸೃಷ್ಟಿಯೂ ಕೂಡ ಇದೆ. ತಾವು ಇದಕ್ಕೆ ಪರಿಹಾರ ಆಗ್ಬಲ್ರಿ ಅನ್ನುವಂತ ಒಂದು ಭರವಸೆಯನ್ನು ಕೊಡ್ತೀರಾ ಅಂತ? ಹೌದು, ಖಂಡಿತ. ಈ ಕಡೆ ಕೇರಳ ಗಾಡ್ಸ್ ಓನ್ ಕಂಟ್ರಿ, ಈ ಕಡೆ ಗೋವಾ ಅಲ್ಲಿ ಕೂಡ ನೀವು ನೋಡಿರ್ಬೇಕು. 2 ಕಡೆ ಇಂಟರ್ನ್ಯಾಷನಲ್ ಟೂರಿಸಂ ಎಷ್ಟು ಡೆವಲಪ್ ಆಗಿದೆ. ಆದ್ರೆ ಆ ಟೂರಿಸಂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಡೆವಲಪ್ ಆಗಿಲ್ಲ ಅದು ಪ್ರಶ್ನೆ ಚಿಹ್ನೆನೆ.
ಯಾಕೆಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಬ್ಮಿಷನ್ಸ್ ಮತ್ತೆ ಒಮಿಷನ್ಸ್ ಮತ್ತೆ ಏನ್ ನಿರ್ಬಂಧ ಇದೆ ಅದು ಎಲ್ಲಿವಂತ ಒಂದು ಕೇಂದ್ರದಲ್ಲಿ ತಗೊಂಡು ಹೋಗಿ ಇಲ್ಲಿಂದ ನಿವೇದನ ತಗೊಂಡು ಹೋಗಿ ಅದಕ್ಕೆ ಇವನಂತ ಮಧ್ಯದಲ್ಲಿ ಪರಿಹಾರ ತಗೊಂಡು ಬರ್ಬೇಕಾಗಿತ್ತು ಇಲ್ಲಿವರೆಗೂ. ಬಟ್ ಆದ್ರೆ ಕೂಡ ಆಗಿಲ್ಲ. ನನ್ನಂತ ವಿಷನ್ ಅದ್ರ ಬಗ್ಗೆ ಕೂಡ ಖಂಡಿತವಾಗಿ ಬಂದಿದೆ. ಏನಂತ ಈ ನಮ್ಮ ಕ್ಷೇತ್ರ ಅಲ್ಲಿ ಸಂಸ್ಕೃತಿ ಜೊತೆ ಬೀಚಸ್ ಕೂಡ ಸಾಕಷ್ಟು ಇದಾವೆ. ಇಲ್ಲಿ ಇಡಿಗುಂಜಿ ಗಣೇಶ ಇದೆ, ಮರಿಕಂಬ ದೇವಿ ಇದೆ, ಸೊ ಅದರ ಜೊತೆಗೆ ಉಳ್ವಿ ಚನ್ನಬಸವಣ್ಣ ಇದೆ, ಇಂಥ ಗೋಕರ್ಣ, ಮುರುಡೇಶ್ವರ್ ಅಂತ ಎಲ್ಲ ಕ್ಷೇತ್ರ ಬರೀ ದೇಶಕ್ಕೆ ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಬಾರ್ದು. ಆ ಕಾಲದಲ್ಲಿ ಬಸವಣ್ಣ ಏನ್ ಬರ್ದಿದ್ದಾರೆ ಇನ್ನೂ ಇಲ್ಲಿವರೆಗೂ ಅದು ನಾವು ಓದ್ತಾ ಇದ್ದೀವಿ. ಸೊ ಅದೇ ಈಗ ಇಂಟರ್ನ್ಯಾಷನಲಿ ಕೂಡ ಪ್ರವಚನೆ ಅವರದ್ದು ವಚನ ಏನಿದೆ ಅದು ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಒಂದು ದೊಡ್ಡ ಮಾನ ಸನ್ಮಾನ ಕೊಟ್ಟಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ನಾನು ಕೂಡ ಅದೇ ದಾರಿ ಮೇಲೆ ಇಲ್ಲಿ ಇಂಟರ್ನ್ಯಾಷನಲ್ ಟೂರಿಸಂ ಡೆವಲಪ್ ಆಗಬೇಕು ಅಂತ ಕೂಡ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ. ಅದರಿಂದ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಕೆಲಸ ಸಿಗದು. ಏನ್ ನಾವು ಸುಳ್ಳು ಬಿಜೆಪಿ ಭರೋಸೆ 2 ಕೋಟಿ ಜಾಬ್ಸ್ ನಿರ್ಮಾಣ ಅಂತ ಹೇಳಲ್ಲ, ಬಟ್ ಕನಿಷ್ಠ ಅಟ್ಲೀಸ್ಟ್ ನಮ್ಮ ಇಲ್ಲಿ ಇರ್ತಕ್ಕಂಥ ಹುಡುಗವ್ರಿಗೆ ಅಟ್ಲೀಸ್ಟ್ 50% ಹುಡುಗವ್ರಿಗೆ ಇಲ್ಲಿ ಸ್ಥಾನಿಕವಾಗಿ ಜಾಬ್ ಸಿಕ್ಕಬೇಕು ಅಂತ ಅಲ್ಲಿಂದ ಜಾಬ್ ಕ್ರಿಯೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ವಿಶ್ವಾಸ ನನಗೆ ಇದೆ. ನೂರಾರು ಪ್ರಚಾರ ಕಾರ್ಯಕ್ರಮಗಳು ತಾವು ಭಾಗಿಯಾಗ್ತಾ ಇದ್ದೀರಿ, ಅಂದ್ರೆ ಎಷ್ಟು ಭರವಸೆ ಮೂಡ್ತಾ ಇದೆ ತಮಗೆ ಗೆಲುವಿನ, ಅಂದ್ರೆ ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅಂತ ಭರವಸೆ ಇದೆ? ಅಂತರಂತ ಇವತ್ತು ಇನ್ನೂ ಹೇಳಿಕೆ ಆಗಲ್ಲ. ಇವತ್ತು 23 ತಾರೀಕು, 23 7 ಮೇಗೆ ಖಂಡಿತವಾಗಿ ಅಂತರ ಹೇಳ್ತೀನಿ. ಇದಿಷ್ಟು ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತಹ ಮಾತು. ನಾನು ಖಂಡಿತ ಗೆದ್ದೇ ಗೆಲ್ತೇನೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಜೊತೆಗೆ ಈ ಒಂದು ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಕೂಡ ಸಾಕಷ್ಟು ಇದ್ದಾವೆ. ಟೂರಿಸಂ ಅನ್ನ ಡೆವಲಪ್ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಆಗತ್ತೆ, ಆ ಮೂಲಕ ಯುವಕರಿಗೆ ಉದ್ಯೋಗವನ್ನು ಕೊಡುವಲ್ಲೂ ಕೂಡ ನಾನು ಶ್ರಮವನ್ನು ಹಾಕ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥ ಕ್ಯಾಮರಾ ಪರ್ಸನ್ ಜೊತೆ ಕಾರ್ತಿಕ್, ಟಿವಿ ಕನ್ನಡ, ಉತ್ತರ ಕನ್ನಡ.